ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ನವನೀತ್. ಇವತ್ತೊಂದು ವಿಶೇಷವಾದಂಥ ರೆಸಿಪಿ. ಇದು ಮಾಧ್ವ ಬ್ರಾಹ್ಮಣ ಶೈಲಿಯ ಸಾಂಪ್ರದಾಯಿಕವಾದಂಥ ಚಟ್ನಿ ಪುಡಿ. ಈ ಚಟ್ನಿ ಪುಡಿಯಲ್ಲಿ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇರಲ್ಲ, ಆದರೂ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಬಿಸಿ ಅನ್ನ, ತುಪ್ಪ, ದೋಸೆ, ಇಡ್ಲಿ, ಚಪಾತಿ, ಮೊಸರನ್ನ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಈಗಾಗಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಕಡಲೆಬೇಳೆ 1 ಕಪ್ ತೊಗೊಂಡಿದ್ರೆ ಉದ್ದಿನಬೇಳೆ ಅರ್ಧ ಕಪ್. ಇದನ್ನು ಸಣ್ಣ ಉರಿಲಿ ನಾವು ಹುರ್ಕೋಬೇಕು. ಎರಡನ್ನೂ ಕೆಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಅದ್ರ ಜೊತೆಗೆ ಒಣ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಮತ್ತು ಕರಿಬೇವು ಒಂದು 8ರಿಂದ 10 ಕರಿಬೇವು ತೊಗೊಂಡಿದ್ದೀನಿ, 8ರಿಂದ 10 ಹೆಸರು. ಮತ್ತು ಇಂಗು ಇಂಪಾರ್ಟೆಂಟ್ ಇಲ್ಲಿ. ಹುಣಸೆಹಣ್ಣು ಒಂದು ಸಣ್ಣದು ಒಂದು ಹೆಸರು ತೊಗೊಂಡಿದ್ದೀನಿ. ಮತ್ತು ಬೆಲ್ಲ, ಸ್ವಲ್ಪ ಬೆಲ್ಲ ಮಾಧ್ವ ಬ್ರಾಹ್ಮಣ ಸ್ಟೈಲಲ್ಲಿ ಸ್ವಲ್ಪ ಜಾಸ್ತಿಯಾಗೇ ಇರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಎಣ್ಣೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ. ಮೊದಲು ನೀವು ನೋಡಿದ ಹಾಗೆ ಬಾಣಲಿಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಅದು ಏನು ಪ್ರಮಾಣ ನಾವು ತೊಗೊಂಡಿದ್ದೀವಿ ಒಂಥರ ಬಂಗಾರದ ಬಣ್ಣ ಬರೋವರೆಗೂ ಹುರಿಬೇಕು. ಅದಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ಬೆಚ್ಚಗೆ ಮಾಡ್ಕೋಬೇಕು. ಅದನ್ನು ಹುಣಸೆ ಹಣ್ಣು ಸೀಬಾರ್ದು, ಆಯಿತಾ. ಅದಾದ ನಂತರ ಮತ್ತೆ ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ನಾನಿಲ್ಲಿ ಖಾರ ಕಮ್ಮಿ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು 4-5 ತೊಗೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಅನುಗುಣವಾಗಿ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಇದಾದ ನಂತರ ಇದೆಲ್ಲ ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಇದೆಲ್ಲ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಮುಂಚೆ ಚೆನ್ನಾಗಿ ಆರಿದ್ಮೇಲೆ ನಾವು ಇದನ್ನು ಮಿಕ್ಸಿ ಮಾಡೋಣ. ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಹುರಿತಾ ಇದ್ದೀನಿ ಇವಾಗ, ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಸ್ವಲ್ಪ ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಬರಬೇಕು. ಅಷ್ಟು ಚೆನ್ನಾಗಿ ಹುರಿದ್ರೆ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಇಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಕರಿಬೇವಿನ ಸೊಪ್ಪು ಸ್ವಲ್ಪ ಲೈಟಾಗಿ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ನಾನು ಹುರಿತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಅದು ಹಸಿ ಇದೆಲ್ಲ ಹೋಗಿ ಸ್ವಲ್ಪ ಫ್ರೈ ಆಗುತ್ತೆ ಕರಿಬೇವಿನ ಸೊಪ್ಪು ಕೂಡ. ಈ ಹುರಿದಿದ್ದಂಥ ಎಲ್ಲ ಪದಾರ್ಥಗಳನ್ನು ಸಂಪೂರ್ಣವಾಗಿ ತಣ್ಣಗಾದ ನಂತರ ಮಾತ್ರ ಮಿಕ್ಸಿ ಜಾರಿಗೆ ಹಾಕಿ, ಆಯಿತಾ. ಈ ರೆಸಿಪಿನ ನೀವು ಫಾಲೋ ಮಾಡಿ. ನೀವು ಯಾವ ಥರ ಬರ್ತಾಯಿದೆ, ಯಾವ ಥರ ನೀವು ಎಲ್ಲರೂ ಮಾಡಿರ್ತಾರೆ ಇದನ್ನು ನನ್ನ ಪ್ರಕಾರ. ಆದರೆ ಈಗಿನ ಜನ್ರೇಷನ್ನವರು ಸ್ವಲ್ಪ ಮನೇಲಿ ಮಾಡೋದು ಕಷ್ಟ, ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಣ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ. ಅದು ಸ್ಟವ್ ಆಫ್ ಮಾಡಿದ್ಮೇಲೆ ಆ ಬಾಣಲಿ ಬಿಸಿ ಇರುತ್ತೆ, ಆ ಒಣ ಕೊಬ್ಬರಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗುತ್ತೆ. ಮತ್ತು ಚಟ್ನಿ ಪುಡಿ ಲಾಂಗ್ ಲೈಫ್ ಬರುತ್ತೆ, ಕೆಡಲ್ಲ. ವಾಸನೆ ಒಂಥರ ಮೊಗ್ಗಾಸನೆ ಬರುತ್ತಲ್ಲ ಈ ಕೊಬ್ಬರಿ ಎಲ್ಲ ಚೆನ್ನಾಗಿ ಹುರಿದಲ್ಲೇ ಹಾಕಿದ್ರೆ. ಸೊ ಅದರಿಂದ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬಟ್ ಸ್ಟವ್ ಆನ್ ಮಾಡ್ಕೋಬೇಡಿ. ಸ್ಟವ್ ಆಫ್ ಮಾಡಿದ ಮೇಲೆ ಇದು ಆ ಬಾಣಲಿಯ ಶಾಖಕ್ಕೆ ಅದರಲ್ಲೇ ಫ್ರೈ ಮಾಡಬೇಕು. ಇದಕ್ಕೆ ಸಾಕಷ್ಟು ನಾನು ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇಂಪಾರ್ಟೆಂಟ್ ಇಂಗು ಬಿದ್ದರೆ ಹೆಂಗಿರುತ್ತೆ ಗೊತ್ತಾ, ಯಮ್ಮಿ ಟೇಸ್ಟ್ ಅಂದ್ಕೊಳ್ಳಿ. ಹಿಂಗೆ ಬಿದ್ದ ಮೇಲೆ ಚಟ್ನಿ ಪುಡಿ ಫೈನಲ್ ರೆಸಿಪಿ ಬರುತ್ತೆ. ಮಾಡಿಕೊಂಡು ಒಂದು ಬಿಸಿ ಅನ್ನ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಸ್ವರ್ಗ. ಚಟ್ನಿ ಪುಡಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಎಸ್ಪೆಷಲಿ ಬ್ಯಾಚುಲರ್ಸು, ಯಾರ್ಯಾರು ಒಬ್ಬೊಬ್ಬರೇ ಇರ್ತಿರಲ್ಲ, ಈ ಕೆಲಸದ ವಿಷಯವಾಗಿ ದೂರ ಟ್ರಾವೆಲ್ ಮಾಡೋರು ಇದನ್ನೆಲ್ಲ ಮಾಡಿಟ್ಕೊಂಡು ಆರಾಮಾಗಿ ಹೋಗ್ಬೋದು. ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಆದರೂ ಬರುತ್ತೆ, ಏನು ಸ್ಮೆಲ್ಲೆಲ್ಲ ಬರೋಲ್ಲ. ಸೊ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹುರಿದಿದ್ದೀನಲ್ಲ ಅದನ್ನೆಲ್ಲ ನಾನು ನಿಮ್ಗೆ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ಬೆಲ್ಲ ನೋಡಿ ನಿಮಗೆ ಎಷ್ಟು ಸ್ವೀಟ್ನೆಸ್ಸು ಬೇಕು ಅನ್ನೋದು ನೀವು ಅಂದಾಜಲ್ಲಿ ತೊಗೊಳ್ಳಿ ದಯವಿಟ್ಟು. ಯಾಕಂದರೆ ನನ್ನ ಮನೆಯಲ್ಲಿ ನಾನು ಅಂದಾಜಿರುತ್ತೆ ಯಾರ್ಯಾರು ಏನೇನು ತಿಂತಾರೆ ಅಂದ್ಬಿಟ್ಟು ಆ ಸ್ವೀಟ್ನೆಸ್ ನಾನು ಯೂಸ್ ಮಾಡ್ತಾಯಿದ್ದೀನಿ, ಬೆಲ್ಲ ಹಾಕ್ತಾಯಿದ್ದೀನಿ ಈ ಇಂಗ್ರೀಡಿಯೆಂಟ್ಸ್. ಇವಾಗ ನಾನು ಏನು ಮಾಡ್ತೀನಿ, ಈ ಹುಣಸೆ ಹಣ್ಣು ಮತ್ತು ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಪೌಡರ್ ಮಾಡ್ಕೊಂಡ್ಮೇಲೆ ಆಮೇಲೆ ನಾವು ಮಿಕ್ಕಿದ್ದೆಲ್ಲದನ್ನು ನೋಡಿ ತಣ್ಣಗಾಗಿದೆ ಈ ರೆಸಿಪಿನ. ಇವಾಗ ನಾನೆಲ್ಲ ಮಿಕ್ಸಿ ಜಾರ್ಗೆ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಫೈನಲ್ ಲುಕ್ ಮಾತ್ರ ಮೆಸ್ಮರೈಸಿಂಗ್, ಸೀರಿಯಸ್ಲಿ
ನಾನು ಒಂದು 2 ಸರ್ತಿ ಇದು ಆ್ಯಕ್ಚುಲಿ ನಂಗೆ ಫಸ್ಟ್ ಟೈಮು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಅವರು ಕಡಲೆ ಬೀಜ ಯೂಸ್ ಮಾಡ್ತಾಯಿದ್ರು. ನಾನು ಮರ್ತೋದೆ, ಕಡಲೆ ಬೀಜ ಹಾಕಕ್ಕೆ ಮರ್ತೋದೆ. ಕಡಲೆ ಬೀಜನೂ ಹುರಿದ್ಬಿಟ್ಟು ಹಾಕಿದ್ರೆ ಸ್ವಲ್ಪ ನಿಮಗೆ ಆ ಬೈಂಡಿಂಗ್ ಟೆಕ್ಸ್ಚರ್ ಕೊಡುತ್ತೆ, ಮತ್ತು ಆಯಿಲ್ನೆಸ್ ಇರುತ್ತಲ್ಲ ಕಡಲೆ ಬೀಜದಲ್ಲಿ, ಸೊ ಅದು ಸ್ವಲ್ಪ ಒಂಥರ ಫ್ಲೇವರ್ ಆಗಿ ಚೆನ್ನಾಗಿರುತ್ತೆ ಚಟ್ನಿ ಪುಡಿ. ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಉಪ್ಪು. ಇದನ್ನ ಇವಾಗ ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಮಾಡಿ ಪೌಡ್ರ್ ಆಗಿದೆ. ಈಗಲೇ ಇದು ಕಲರ್ ಗೊತ್ತಾಗೋದಿಲ್ಲ. ಇವಾಗ ಈ ಪೌಡರ್ನ ನಾವು ಜಸ್ಟ್ ಅದು ತುಂಬ ತರಕಾರಿ ಇರಬಾರ್ದು, ತುಂಬ ಪೌಡ್ರಿಶ್ ಆಗಿರಬಾರ್ದು, ಸೊ ಮಧ್ಯದಲ್ಲಿ ಇರಬೇಕು. ಇದನ್ನು ನಾನೀಗ ಒಗ್ಗರಣೆ ಹಾರಿದೆ, ತಣ್ಣಗಾಗಿದೆ ಒಗ್ಗರಣೆ, ಅದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ. ಎಷ್ಟು ಸಖತ್ತಾಗಿ ಬಂದಿದೆ ಅಂತಂದರೆ ಮಸ್ಟ್ ಟ್ರೈ ರೆಸಿಪಿ, ಮತ್ತು ಈಸಿ ಮಾಡ್ಕೊಳ್ಳೋದಕ್ಕೆ. ಯಾರ್ಯಾರು ಆಚೆ ಕಡೆ ತೊಗೊಂಡು ಬರ್ತಿರಲ್ಲ ಹೋಗ್ಬಿಟ್ಟು ಚಟ್ನಿ ಪುಡಿ ಅಂತ, ಮನೇಲಿ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ಮತ್ತು ನಮಗೆ ಗೊತ್ತಿರುತ್ತೆ ನಾವು ಎಷ್ಟು ಖಾರ ತಿಂತೀವಿ, ಎಷ್ಟು ಉಪ್ಪು ಬೇಕು ಅಂತ. ಅವರು ಅಂಗಡೀಲಿ ಮಾರೋರು ಅವರು ಅನುಗುಣವಾಗಿ ಮಾಡಿರ್ತಾರೆ. ಬಟ್ ನಮ್ಮ ಮನೇಲಿ ನಾವೇ ಮಾಡ್ಕೊಂಡು ಫ್ರೆಶ್ ಆಗಿ ತಿಂದರೆ ಸೂಪರ್ ಟೇಸ್ಟಿ. ನಾನು ಎಲ್ಲ ಮಸಾಲೆಗಳನ್ನೂ ಆ ಟೈಮಿಗೆ ನಾನು ರುಬ್ಕೊಂಡು ಮಾಡ್ತೀನಿ. ಎಲ್ಲ ಪೌಡರ್ಸ್ ನೋಡಿ ಫೈನಲ್ ಲುಕ್ಸ್ ಹೆಂಗಿದೆ. ಇದು ನೋಡಿ ಕರ್ಬೇವಿನ ಸೊಪ್ಪಿನ ಜೊತೆ ಅಲಂಕಾರ ಮಾಡಿದ್ದೀನಿ, ಮಸ್ತಾಗಿದೆ. ಮತ್ತು ನನ್ನ ಮಕ್ಕಳಿಬ್ಬರೂ ತುಂಬ ಇಷ್ಟಪಟ್ಟರು. ಅವರು ಮೊಸರನ್ನ ಕಲಿಸ್ಕೊಂಡು ತಕ್ಷಣ ತಿಂದು ಎಂಜಾಯ್ ಮಾಡಿದ್ರು. ನೀವು ಟೇಸ್ಟ್ ಮಾಡಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್